ಎಲ್ಗ ಹೋಗ್ತಾ ಇದೀವಿ ಬುಜಿ? ಹೇಳ್ರಪ್ಪ. ಏನಂದೆ? ಹಂಗೇನೋ ನೋವು ಗಾಯ್ಸ್. ಆ ನೋವಿಗೆ ಕಾರಣ ಕಾವ್ಯ. ಸೊ ನಾವು ಹೋಗ್ತಾ ಇದ್ದೀವಿ ಬಟ್ಟೆ ಶಾಪಿಂಗ್. ಇನ್ನ ಯಾರ್ಯಾರು ಬರ್ತಾರೆ ನೋಡೋಣ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇಲ್ಲಿ ಯಾರೋ ಬಂದ ನೋಡಿ. ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಯಾವ ಬೇಕಂತ ಮ್ಯಾಚಿಂಗ್ ಹಾಕೋಬಿಟ್ಟು ಹಿಂಗೆ ಮಾಡುತ್ತೆ. ನಾನು ಫಸ್ಟ್ ಬೆಳಗ್ಗೆ ಹಾಕೊಂಡಿದ್ದೆ, ಇವನೇನು ಹಾಕೊಂಡ್ಬಂದ ಸುಳ್ಳು. Few moments later. ಹುಡುಗಿ ಶಾಪಿಂಗೇ ಲೇಟ್ ಅಂತೀರಾ, ನಮ್ಮ ಅಂಕಲ್ ಶಾಪಿಂಗ್ ಇನ್ನೂ ಲೇಟ್. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅರ್ಧ ಶಾಪಿಂಗ್ ಆದ್ಮೇಲೆ A few moments later. ಬೆಳಗ್ಗೆಯಿಂದ ಸುತ್ತಾಡಿ ಹುಷಾರಿದ್ದೀರಾ? ಇವನು ವಿಕ್ಸ್ ಆ್ಯಕ್ಷನ್ ಮಾತೆ ತಗೊಳ್ಳಿ ಗಂಟಲು ಕಿಚ್ ದೂರ ಬೆಳೆಸಿರೋ ಥರ ಆಗಿದೆ. ಫುಲ್ ಸುಸ್ತು. ನನಗೂ ಅಷ್ಟೇ ಗೈಸ್. ಗೃಹ ಪ್ರವೇಶ ಅನ್ನೋದೊಂದು ಮನೆಗೆ ಒಂದೇ ಸರಿ ಮಾಡ್ತೀನಿ. ಸೊ ಎಂಜಾಯ್ ಮಾಡಬೇಕು ಮೂಮೆಂಟ್. ಇದೆಲ್ಲ ಒಂದು ಡ್ರೀಮ್ ಇತ್ತು. ಸೊ ಸುಸ್ತು ಗೊತ್ತಾಗ್ತಿಲ್ಲ. ಹುಷಾರಿ. कौन है वो कहाँ से वो आया, चारों दिशाओं. ಬೆಳಿಗ್ಗೆ ಬಂದಿದ್ದು ಕಟ್ಲಾಯಿತು. ಇವಾಗ ಹೋಗೋಣ ನಮ್ಮ ಅಮ್ಮನ ಶಾಪಿಂಗ್ಗೆ. ನಾಳೆ ಬೆಳಿಗ್ಗೆ ಆಗುತ್ತೆ. ಗೈಸ್ ಆಲ್ರೆಡಿ ಬಂದು 1 hour ಆಯಿತು. ಇನ್ನೂ ನಮ್ಮ ಅಮ್ಮನ ಶಾಪಿಂಗ್ ಮುಗ್ದಿಲ್ಲ ಗಾಯ್ಸ್. ಸೊ ಹುಡುಕ್ತಾ ಇದ್ದೆ, ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ. ನಮ್ಮಮ್ಮ ಒಂದು ಕಲರ್ ಸೆಲೆಕ್ಟ್ ಮಾಡ್ತು, ಬ್ಲೂ ಕಲರ್. ತಲೆ ಕೆಟ್ಟು ಹುಚ್ಚಾಗ್ಬಿಟ್ಟಿದ್ದೀನಿ ಗುರು, ಹುಚ್ಚಾಗ್ಬಿಟ್ಟಿದ್ದೀನಿ. ನೀನು ಆಲ್ರೆಡಿ ಹುಚ್ಚಾಗಿರು. ನೋಡಿ, ನೀವು ಸೀರೆ ಪರ್ಚೇಸ್ ಮಾಡ್ಬೇಕಂದ್ರೆ ಫುಲ್ ಫ್ಯಾಮಿಲಿನ ಕರ್ಕೊಂಡು ಬರಬೇಕು. ಈಗ ನೋಡಿ ಎಲ್ಲ ಆಗ್ತಾನೆ ಇರುತ್ತೆ. ಶಾಪಿಂಗು. ಆಯ್ತು ತಗೊಳ್ಳಮ್ಮ 1 ಲಕ್ಷ. ಕೇಳಮ್ಮ 1 ಲಕ್ಷದ ಐತಾ? ನೀನು ಕೇಳು ಒಂದೇ. ಗೈಸ್ ಏನ್ ಹೇಳ್ತೀರಾ? ನಮ್ಮಮ್ಮ ಹೂ ಅಂದೆ. ಇವಾಗ 1 ಲಕ್ಷ ಸೀರೆ ತಗೊಂಡ್ ಮನೆಗೆ ಹೋಗೋಣ. ಲ್ಯಾಟ್ರಿ. ಹೂ ಅಂಚಮ್ಮ. ಹೂ ಅನ್ನಮ್ಮ. ಸರಿ ಬಿಡಪ್ಪ, ನನ್ನ ತಲೆ ಮೇಲೆ ಆಗ್ತಾರ. ನೀನ್ ತಗೊಂಚ ಅನ್ನಮ್ಮ, ನಾನು ಕೊಡ್ತೀನಿ. ನೋಡ್ದಾಗ ಇದು ನಮ್ಮಮ್ಮ. ಅದಕ್ಕೆ ನಾನು 1 ಲಕ್ಷ ಸೀರೆ ಈ ಸರಿ ತಗೊಂತ ಇಲ್ಲ, ಗಣೇಶ್ ಹಬ್ಬ ಕೊಡಿಸ್ತೀನಿ. ಗೈಸ್ ಲೊಕೇಶನ್ ಚೇಂಜ್. An eternity later. ಇಷ್ಟು ಸೀರೆಯಲ್ಲಿ ನಮ್ಮಮ್ಮ ಇದೊಂದು ಯಾವುದೋ ಇಲ್ಲ ಅಂತು. ಇದಿಲ್ಲ, ಈ ಡಿಸೈನ್ ಇಷ್ಟ ಆಯ್ತು. ಗೈಸ್ ನಮ್ಮಮ್ಮನ್ ನೋಡಿ, ಆ ಗೊಂಬೆಗೂ ನಮ್ಮಮ್ಮನ್ಗೂ ಡಿಫ್ರೆನ್ಸೇ ಇಲ್ಲ. ಸೀರೆಲಿ ಹುಡುಗಿರ ನೋಡಲಬಾರದು, ನಿಲ್ಲಲ್ಲ ಟೆಂಪ್ರೇಚರ್. ಸೊ ಗೈಸ್ ಇವಾಗ ನಮ್ಮಮ್ಮ ಟ್ರೈಯಿಂಗ್ ಸೆಕೆಂಡ್ ಸ್ಯಾರಿ.
ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ. ಗೈಸ್ ಇವಾಗ ಕಾವ್ಯನ್ ಶಾಪಿಂಗ್ ಶುರು. ನಮ್ಮ ಅಮ್ಮನ್ ಶಾಪಿಂಗ್ ಆಯ್ತು. ಟೈಮ್ ಎಷ್ಟು? 8:30. 2:30. ಇವನ್ ತಿಂದಿರೋ ಬಿರಿಯಾನಿ ಜೀರ್ಣ ಆಗಿಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಗೈಸ್ ಕಾವ್ಯಂದು ಕಿಡ್ಸ್ ಸೆಕ್ಷನ್ ಅಲ್ಲಿ ಸಿಗೋದು ಅದೇ ವಯಸ್ಸು 28. ಅಲ್ಲೋಡು ಕಾವ್ಯ ನಿಂಗ್ ಸೆಲೆಕ್ಟ್ ಮಾಡಿದ್ರು. ಕಾವ್ಯ ಇಲ್ಲೊಂದು ನಿಂಗ್ ಸೆಲೆಕ್ಟ್ ಮಾಡಿದ್ರು. ಚಿಕ್ಕೋಳು ಅನ್ಕೊಂಬಿಟ್ಟು ಅಲ್ಲಿ ಕೇಳಿದಕ್ಕೆ ಕಿಡ್ಸ್ ವೇರ್ ಕಳಿಸ್ಬಿಟ್ಟವ್ರೆ ಗೈಸ್ ನೋಡಿ. ಗೈಸ್ ಇವಾಗ ಕಾವ್ಯನ್ ಸೆಲೆಕ್ಷನ್ ಬಂದು 1 hour ಆಯ್ತು. ಅಂಗಡಿಲಿ ಇರೋದೆಲ್ಲ ಅಂಗಡಿದಾಯ್ತು. ಇವಾಗ 3 ಸೆಲೆಕ್ಟ್ ಆಯ್ತು. ಹುಡುಕ್ತಾ ಇದೀವಿ. ಕಾವ್ಯ ಹೈಟ್ ಇಲ್ದೇ ಇರೋದಕ್ಕೆ ಬಾರ್ಡ್ರ್, ಈ ಬಾರ್ಡ್ರ್ ಐತಲ್ಲ ಗೈಸ್, ಇದೇ ಸ್ಕರ್ಟು. ಯಾಕೋ ಸ್ವಾಮಿ ಫಸ್ಟ್ ಇಷ್ಟಪಟ್ಟಿದ್ದು ಇದೇ ಚೆನ್ನಾಗಿ ಕಾಣಿಸ್ಬೋದು ಸ್ವಾಮಿ ಹೇಳ್ಬೇಕಂದ್ರೆ. ಅದು ಫುಲ್ ಲೈಟ್ ಆಯ್ತು ಕಾವ್ಯ, ಇದೇ ಡಾರ್ಕ್ ಇರುತ್ತೆ ಅನ್ಸುತ್ತೆ. ರಾಜಸ್ಥಾನಿ ಅವ್ರ ತರ ಮಸ್ತಾಗಿದ್ಯಾ. ಕಾವ್ಯಂದು ಸೆಲೆಕ್ಟ್ ಆಯ್ತು ಗಾಯ್ಸ್. ಮನೆಗೆ ಹೋಗೋಣ ಅನ್ಕೊಂಡಿದೀವಿ. ನಾನೊಂದು ಇಷ್ಟಪಟ್ಟೆ, ನಾನು ಇಷ್ಟಪಟ್ಟ, ಸೂರ್ಯ ಇಷ್ಟಪಟ್ರು. ಯಾರು ಇಷ್ಟಪಟ್ಟಿದ್ದು ಒಪ್ದಿರ, 500 ಇಷ್ಟಪಟ್ಟಿದ್ದು ಒಪ್ಬಿಟ್ಟ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? 1 week later. ಇವಾಗ ನಾವು ಲಾಗ್ ಮಾಡ್ತಾ ಇದೀವಿ. ಏನ್ದ್ರ ಬಗ್ಗೆ ಲಾಗ್ ಮಾಡ್ತಾ ಇದೀವಿ? ಇಷ್ಟು ದಿನ ಸರ್ಪ್ರೈಸ್ ಏನದು ಸರ್ಪ್ರೈಸ್ ಅಂತ ಎಲ್ಲಾರು ಕಮೆಂಟ್ಗಳು ಮಾಡ್ತಾ ಇದ್ರಿ, ಕೇಳ್ತಿದ್ರಿ ಆಯ್ತಾ. ಏನದು ಸರ್ಪ್ರೈಸ್ ಅಂದ್ರೆ ನೋಡಿ, ಮೆಹಂದಿ ಶಾಸ್ತ್ರ ಮಾಡ್ತಾ ಇದ್ದೀನಿ. ನನ್ನ ಮಗನ್ ಮದ್ವೆ ಅಂತ ಅನ್ಕೊಂಡಿದ್ದೀರಾ ಅಲ್ವಾ ಎಲ್ಲಾರು? ನೋ ವೇ, ಚಾನ್ಸೇ ಇಲ್ಲ. ಇಷ್ಟು ಬೇಗ ನನ್ನ ಮಗಂಗೆ ನನ್ ಮದ್ವೆನೂ ಮಾಡಲ್ಲ. ಏನಂದ್ರೆ ನಮ್ಮ ಮನೆ ಗೃಹ ಪ್ರವೇಶ ಆಗ್ತಾ ಇದೆ. ನನ್ನ ಮಗ ನನ್ಗೋಸ್ಕರ ಒಂದು ಮನೆ ತಗೊಂಡಿದ್ದಾನೆ. ಆ ಮನೆ ಗೃಹ ಪ್ರವೇಶದ ಪತ್ರಿಕೆನ ನಾನು ಎಲ್ಲಾ ಟೆಂಪಲ್ಗೂ ಕೊಟ್ಟಿದ್ದು. ನೀವಿಷ್ಟು ದಿನ ವಾಚ್ ಮಾಡಿದ್ದು ಇದೇ ಇವಾಗಿನ ಸಸ್ಪೆನ್ಸ್ ಸರ್ಪ್ರೈಸ್ ಎಲ್ಲಾನು. ಇವಾಗ ಗೃಹ ಪ್ರವೇಶದ ಪತ್ರಿಕೆನ ಏನ್ ಮಾಡ್ತಾ ಇದೀವಿ? ಪೋಸ್ಟ್ ಮಾಡ್ತಾ ಇದೀವಿ. ಬರ್ಬೇಕು, ನಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೆ ವಿಡಿಯೋ, ಗೃಹ ಪ್ರವೇಶದ ವಿಡಿಯೋ ಯಾವ ತರ ಇರುತ್ತೆ ನೋಡಿ. ರಶ್ಮಿ ಪಾಪು ಡಿಂಪನ ಬಂದವ್ರೆ, ತೋರ್ಸು. ಇಂಪನಾಥ ಬಿಸ್ಕೆಟ್ ಕಿತ್ಕೊಳ್ಳೋಕೆ ಹೋಗ್ತಾ ಇದ್ದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಗೈಸ್ ಮೆಹಂದಿ ಹಾಕೊಂಡೆ ಸಕ್ಕರೆ ನೀರಲ್ಲಿ ತೊಳ್ಕೊಬೇಕಂತೆ. ಆಮೇಲೆ ಇರುವೆ ಬಂದು ತಿಂದಾಗ ಫುಲ್ ರೆಡ್ ಆಗುತ್ತೆ. ಪಾಂಡ ಬರೀ ತಂದ್ಬಿಟ್ಕು. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ನಮ್ಮ ಅಕ್ಕ ಬಂದು ಅಕ್ಕ The next day.
ಇವಾಗ ಮನೆಗೆ ನೇಮ್ ಬೋರ್ಡ್ ಫಿಟ್ ಮಾಡ್ತಾ ಇದ್ದೀವಿ. ಫಿಟ್ಟಿಂಗ್ ಆದಮೇಲೆ ಹೆಂಗಿರುತ್ತೆ ನೋಡೋಣ. ಇದ್ದಾರೆ ಇನ್ನೇನಿಲ್ಲ, ನಾಳೆನೇ ಪೂಜೆ ಸ್ಟಾರ್ಟು. ನಾಳೆ ಚಪ್ಪರ ಅವರೆಲ್ಲ ಬರ್ತಾರೆ, ಅದಕ್ಕೆ ಮುಂಚೆ ನೇಮ್ ಬೋರ್ಡ್ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತಿದ್ದಂಗೆ ಆನೆ ನಂದಿ ನಮ್ಮದು ಸಿಂಬಲು ಅದೊಂದು ರೆಡಿ ಆಗ್ತಾ ಇದೆ. ಅದು ಮಂತ್ರ, ಅಲ್ಲಿರೋದು ವೆಂಕಟರಮಣ ಸ್ವಾಮಿ, ಇದು ಶಂಕು ಚಕ್ರ, ಅದರ ಲೈಟು ಬರುತ್ತೆ ಗೈಸ್. ಅದನ್ನ ಮೇಲೆ ಫಿಟ್ಟಿಂಗ್ ಆದಮೇಲೆ ತೋರಿಸ್ತೀವಿ. ಮನೆ ಪಕ್ಕದಲ್ಲಿ ಫುಲ್ಲು ಗಲೀಜಿತ್ತು. ಸೊ ಇವಾಗ ಅದಕ್ಕೆ ಕ್ಲೀನ್ ಮಾಡ್ತೀವಿ. ಇದು ಕ್ಲೀನ್ ಮಾಡಿರೋದು ಯಾರಂದೆ? ಇದೇ ಗೃಹ ಪ್ರವೇಶ ಅಂದರೆ ಎಷ್ಟು ತಲೆನೋವಿರುತ್ತೆ ಗೊತ್ತಾ? ಎಲ್ಲ ನಾನು ಒಟ್ಟಿಗೆ ಮಾಡಬೇಕು ಮನೆಯಲ್ಲಿ. ನಾನು ನನ್ನ ಮಚ್ಚ ಇಬ್ಬರೇ ಓಡಾಡ್ತಾ ಇದ್ದೀವಿ. 3 ದಿನ ಆಯ್ತು ಇದೇ ಮಾಡಿ. ಕಣ್ಣು ನೋಡಿ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಣ್ಣು ಜೊತೆಗೆ ಕೂದಲು ರೆಡ್ ಆಗಿಬಿಟ್ಟೈತೆ. ಊಟ ಇಲ್ಲ, ಏನಿಲ್ಲ. 12 ಗಂಟೆ ಆಯ್ತು. ಇವಾಗ ಹೋಗಿ ನಾಷ್ಟ ತಿಂದೆ ಗೈಸ್. ಇವಾಗ ನಮ್ಮ ಮನೆ ನೇಮ್ ಬೋರ್ಡ್ ಫಿಟ್ಟಿಂಗ್ ಆಗ್ತಾ ಇದೆ. ತಕ ತೋಮ್ ತಕ ತರಿ ಗಿಟ ತೋಮ್ ತಕ ತರಿ ಗಿಟ ಗಿಟ ತಗನೋ